ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರುವಾಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು ತಿಳ್ಕೊಳಕ್ಕೆ 10 ಪರೀಕ್ಷೆಗಳು. ನಾನು ಅಮೃತ ಬಿಂದು ತಗೊಳಕ್ಕೆ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. SIRನ ತಂದಿರೋರು ಯಾರು? ಕೇಂದ್ರದ HDK ಅವರ ಕ್ಯಾಬಿನೆಟೇ ಅಲ್ವಾ? HD ಕುಮಾರಸ್ವಾಮಿ ಅವರ ಸಂಪುಟದಿಂದಲೇ ಬಂದಿರೋದಲ್ವಾ ಇದು? ಈಗ SIR ಬಗ್ಗೆ ನಮ್ಮ ಮೇಲೆ ಗೂಬೆ ಕೂರಿಸುವಂಥ ಪ್ರಯತ್ನ ನಡೀತಾ ಇದೆ, ನಮ್ಮ ಮೇಲೆ ಗೂಬೆಯನ್ನು ಕೂರಿಸ್ತಾ ಇದ್ದಾರೆ. SIRನಲ್ಲಿ ಹೇಗೆ ಅನ್ಯಾಯ ಆಗ್ತಿದೆ ಅನ್ನೋದನ್ನು ಅವ್ರು ಮೊದಲು ಹೇಳಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಕೈಗಾರಿಕಾ ಸಚಿವ MB ಪಾಟೀಲ್ ಮಾತನಾಡಿದ್ದಾರೆ. ಇದರ ಬಗ್ಗೆ SIR ನೆಪದಲ್ಲಿ ಭಾರತದ ಯಾರೊಬ್ಬರು ಕೂಡ ಅವಕಾಶವನ್ನು ಕಳ್ಕೋಬಾರದು. ಇಲ್ಲಿನ ನಾಗರಿಕರು ಹೊರಗುಳಿದಂತಹ ಹೊಸ ಮತದಾರರನ್ನು ಕೂಡ ಸೇರ್ಪಡೆ ಮಾಡ್ಕೋಬೇಕು. ಪ್ರತಿಯೊಬ್ಬ ನಾಗರಿಕನ ಹಕ್ಕನ್ನು ರಕ್ಷಿಸೋದಕ್ಕೆ ನಮ್ಮ ಪಕ್ಷ ಬದ್ಧವಾಗಿದೆ. ಇದು ಕಾಂಗ್ರೆಸ್ ಪಕ್ಷದ ಸ್ಪಷ್ಟ ನಿಲುವು ಅಂತ ಹೇಳಿ ಸಚಿವ MBP ಹೇಳಿರುವಂಥದ್ದು. SIR ತಂದಿದ್ಯಾರು? ಕೇಂದ್ರದ ಕುಮಾರಸ್ವಾಮಿ ಅವ್ರ ಕ್ಯಾಬಿನೆಟ್ ಅಲ್ಲ, ಕುಮಾರಸ್ವಾಮಿ ಅವ್ರ ಕ್ಯಾಬಿನೆಟೇ SIR ತಂದಿರೋದು. ಈಗ SIR ಬಗ್ಗೆ ನೀವೇ ಗೂಬೆ ಕೂಡಿಸ್ತಾ ಇದ್ದೀರಿ. ಇಷ್ಟು ದಿವಸ ನಾವು ಹೇಳ್ತಾ ಇದ್ದೀವಿ ಯಾವ ರೀತಿ SIRದಲ್ಲಿ ಒಂದು ದಿವಸ ಅನ್ಯಾಯ ಆಗ್ತದೆ ಅಂತೇಳಿ. ನಮ್ಮ ರಾಜ್ಯದ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ನಿಲುವು ಭಾಳ ಸ್ಪಷ್ಟವಾಗಿದೆ. SIR ನೆಪದಲ್ಲಿ ಯಾರೇ ಒಬ್ಬ ಭಾರತದ ಪ್ರಜೆ, ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕ, ರೈತ, ಯಾವುದೇ ಒಂದು ಧರ್ಮಕ್ಕೆ ಜಾತಿಗೆ ಸೇರಿದಂಥ ಬಡವ ಅಥವಾ ಇನ್ನಿತರ ಯಾರೇ ಇರಲಿ, ಒಬ್ಬರದು ಕೂಡ ಅವಕಾಶ ತಪ್ಪಿಸ್ಕೋಬಾರ್ದು. ಮತ್ತು ಯಾರು ಹೊರಗಡೆ ಉಳಿದಿದ್ದಾರೆ ಇನ್ನೂ ಕೂಡ ಅವ್ರನ್ನೂ ಕೂಡ ಈಗ 18 ಇಯರ್ಸ್ ಬರ್ತದೆ ಪ್ರಶ್ನೆ ಬಂದು ಅವ್ರನ್ನೂ ಒಳಗಡೆ ತಗೋಬೇಕು. ಈ SIRದಿಂದ ಏನು ವೆಸ್ಟ್ ಬೆಂಗಾಲ್ನಲ್ಲಿ, ಉತ್ತರ ಪ್ರದೇಶದಲ್ಲಿ, ಬೇರೆ ಬೇರೆ ರಾಜ್ಯದಲ್ಲಿ ಅನ್ಯಾಯ ಮಾಡಿದ್ದಾರೆ, ಆ ಅನ್ಯಾಯವನ್ನು ಕರ್ನಾಟಕ ರಾಜ್ಯದಲ್ಲಿ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ಕಾಂಗ್ರೆಸ್ ಪಕ್ಷ ಸಜ್ಜಾಗಿದೆ, ನಮ್ಮ ಸರ್ಕಾರ ಕೂಡ ಸಜ್ಜಾಗಿದೆ. ಹೀಗಾಗಿ ಪ್ರತಿಯೊಬ್ಬ ನಾಗರಿಕನ ಹಕ್ಕನ್ನು ರಕ್ಷಣೆ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಬದ್ಧಾಗಿದೆ. ಆ ಮಾತನ್ನು ಭಾಳ ಸ್ಪಷ್ಟವಾಗಿ ನಾವು ಹೇಳ್ತೇವೆ. ನೋಡಿ, ಅದಕ್ಕೆ BJP ಅವ್ರಿಗೇನಿದೆ ಆರೋಪ ಮಾಡೋದು ಅಷ್ಟೇ. ಕುಡಿಯಕ್ಕೆ ನೀರಿಗೂ ಆರೋಪ ಮಾಡ್ತಾರೆ ಅವರು. ಹಾಗಿಲ್ಲ, ಇವತ್ತು ದಿವಸ ಅದೆಲ್ಲನೂ ಕೂಡ ಎಲೆಕ್ಷನ್ ಕಮಿಷನ್ ಇದೆ, BLOs ಇರ್ತಾರೆ, ಅವರೆಲ್ಲ ಕೂಡ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.